ಹಾಯ್ ನನ್ನ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ನಾನಂದ್ರೆ ನನ್ನ ಬಿಸ್ನೆಸ್ ಪರ್ಚೇಸಿಂಗ್ ಅಂತ ನಾನು ನನ್ನ ಫ್ರೆಂಡಿನ ಮನೆಗೆ ಹೋಗಿ ಅಲ್ಲಿಂದ ನಾನು ನನ್ನ ಫ್ರೆಂಡ್ ಆಗಿ ನಾವು ಸ್ವಲ್ಪ ಶಾಪಿಂಗ್ ಹಾಗೆ ಅದೆಲ್ಲ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ. ಹಾಗೆ ಈ ಬಿಸ್ನೆಸ್ ಎಂಬ ಒಂದು ವಿಷಯ ಅಂದ್ರೆ ಅಷ್ಟು ಏನು ಸುಲಭ ಅಲ್ಲ. ಅದರಲ್ಲಿಯೂ ನಾವು ತಂದು ಸೇಲ್ ಮಾಡುದು ಅದು ಕೂಡ ಹಾಗೆ ತುಂಬಾ ಕಷ್ಟ ಇದ್ದ ವಿಷಯ. ಹಾಗೆ ನಾನು ನನ್ನ ಫ್ರೆಂಡಿನ ಮನೆಗೆ ನೈಟ್ ನಾನು ಅಲ್ಲಿಗೆ ಮುಟ್ಟಿದೆ. ಅಲ್ಲಿಂದ ಮಾರನೇ ದಿನ ಬೆಳಿಗ್ಗೆ ನಾನು ಮತ್ತೆ ಅವಳು ಹೊರಡ್ತಾ ಇದ್ದೇವೆ. ಹಾಗೆ ಅವಳ ಮಗಳು ನನ್ನ ಹೇರ್ ಎಲ್ಲ ಸ್ವಲ್ಪ ಸ್ಟ್ರೈಟ್ ಎಲ್ಲ ಮಾಡಿದ್ದೆ. ಅವಳಿಗೆ ತುಂಬಾ ಇಷ್ಟ ಆ ಥರ ಎಲ್ಲ ಮಾಡುದು. ಹಾಗೆ ನಾನು ಮತ್ತೆ ಅವಳು ಹೊರಡಿ ಸ್ವಲ್ಪ ಸ್ವಲ್ಪ ಶಾಪಿಂಗ್ ಎಲ್ಲ ನಮ್ದು ಆಗ್ತಾ ಉಂಟು. ಆಮೇಲೆ ಮನೆಗೆ ಬರುವಾಗ ಸಾಧಾರಣ ಸಂಜೆ 7 ಗಂಟೆ ಆಯ್ತು. 7 ಗಂಟೆ ಬಂದು ಅವಳ ದಿನ ಚಪಾತಿ ಮತ್ತೆ ಮೊಟ್ಟೆ ಪದಾರ್ಥ ಎಲ್ಲ ಮಾಡಿದ್ದು. ನಾವು ಸತ್ಯ ಹೇಳಿದ್ರೆ ನಾವು ಅಲ್ಲಿ ಎಂತ ಸಹ ತಿನ್ಲೇ ಇಲ್ಲ ಶಾಪಿಂಗ್ ಎಲ್ಲ ಹೋದಲ್ಲಿ. ಯಾಕಂದ್ರೆ ನಮ್ಗೆ ಬೇಕಾದ ಫುಡ್ ಅಲ್ಲಿ ಸಿಕ್ಕುದಿಲ್ಲ. ತುಂಬಾ ಕಷ್ಟ ಉಂಟು. ಅಂದ್ರೆ ಶಾಪಿಂಗ್ ಹೋದ ನಂತರ ನಾವು ಫುಡ್ ಮಾಡ್ಲಿಕ್ಕೆ ಅಂತ ಹೋದ್ರೆ ನಮ್ಮ ಶಾಪಿಂಗ್ ಸರಿಯಾಗೋದಿಲ್ಲ. ಹಾಗೆ ಮತ್ತೆ ರಾತ್ರಿ ಬಂದು ನಾವು ಮನೇಲಿ ತಿಂದದ್ದು. ಹಾಗೆ ಮತ್ತೆ ಅದೆಲ್ಲ ಆ ದಿನ ಕಳೆದು ಪುನಃ ಮಾರನೇ ದಿನ ಹೋದೆವು. ಮಾರನೇ ದಿನ ಸಹ ಅಷ್ಟೇ. ಮಾರನೇ ದಿನ ಸಹ ನಾವು ಅಂದ್ರೆ ಊಟ ಎಲ್ಲ ಮಾಡುವಾಗ 4 ಗಂಟೆ ಆಗಿತ್ತು. ಯಾಕಂದ್ರೆ ನಮ್ಗೆ ಕರೆಕ್ಟ್ ನಾವು ಹೇಗೆ ಮನಸ್ಸಲ್ಲಿ ನೆನೆಸ್ತೇವೋ ಆ ರೀತಿ ನಮ್ಗೆ ಫುಡ್ ಮಾಡ್ಲಿಕ್ಕೆ ಎಲ್ಲಿ ಸಿಕ್ಕದಿಲ್ಲ, ಹೋಟ್ಲ್ ಸಿಕ್ಕದಿಲ್ಲ, ಆಮೇಲೆ ವಾಶ್ರೂಮ್ ಕರೆಕ್ಟ್ ಸಿಕ್ಕುದಿಲ್ಲ ಅಂತ ಪ್ರಾಬ್ಲಮ್ಸ್ ಎಲ್ಲ ಇರ್ತದಲ್ಲ. ಶಾಪಿಂಗ್ ಅಷ್ಟು ಸುಲಭವಾಗಿದ್ದ ವಿಷಯ ಏನಲ್ಲ. ಅದೇ ತರ ಬಿಸ್ನೆಸ್ ಮಾಡುದು. ನನ್ನ ಹತ್ರ ಸುಮಾರು ಜನ ಕೇಳ್ತಿದ್ರು, ನೀವು ಹೇಗೆ ಬಿಸ್ನೆಸ್ ಅಂದ್ರೆ ಎಲ್ಲಿಂದ ತರ್ತೀರಿ, ಐಟಮ್ಸ್ ಎಲ್ಲಿ ತರ್ತೀರಿ, ಹೇಗೆ ಮಾಡ್ತೀರಿ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರು ಸಹ ಅದು ಅಂದ್ರೆ ಕಣ್ಣಿಗೆ ಕಾಣುದಿಲ್ಲ. ಎಷ್ಟು ನಾವೀಗ ಒಂದು 25 ಲಕ್ಷ ನಾವು ಇನ್ವೆಸ್ಟ್ ಮಾಡಿದ್ರು ಸಹ ಅದು ಕಾಣುದೇನಿಲ್ಲ. ಅದು ಮತ್ತೆ ನಮ್ಗೆ ಅದು ಪುನಃ ಸ್ಲೋ ನಮ್ಮ ಕೈಗೆ ಬರ್ಬೇಕಿದ್ರೆ ತುಂಬಾ ಟೈಮ್ ಬರ್ತದೆ. ಮತ್ತೆ ಪುನಃ ನಾವು ಒಂದು 10 ಲಕ್ಷದ ಐಟಮ್ ತಂದ್ರೆ ಅದು ಸೇಲ್ ಆಗಿ ಸಿಗ್ಬೇಕಿದ್ರೆ ಪುನಃ 10 ಲಕ್ಷ ನಾವು ಐಟಮ್ ಅಲ್ಲಿ ಹಾಕ್ಬೇಕು. ಅದು ಮಾತ್ರ ಈ 10 ಲಕ್ಷ ನಮ್ಗೆ ಬರೋದು. ಆ ತರ ಬಿಸ್ನೆಸ್ ಅಂದ್ರೆ ನಾವು ಗ್ರಹಿಸಿದ ಹಾಗೆ ಏನು ನಮ್ಗೆ ಅಷ್ಟು ಸುಲಭದಲ್ಲಿ ಬಿಸ್ನೆಸ್ ಆಗುದಿಲ್ಲ. ಮತ್ತೆ ನಾವು ಅಂದ್ರೆ ಬಿಸ್ನೆಸ್ ವಿಷಯ ಎಲ್ಲ ಹೇಳಿದ್ರೆ ತುಂಬಾ ಸುಮಾರು ಉಂಟು. ಅದು ಸಣ್ಣದ್ರಲ್ಲ ಆಗುವಂತ ವಿಷಯ ಏನಲ್ಲ ಅದು. ಹಾಗೆ ನಮ್ಮ ಶಾಪಿಂಗ್ ಎಲ್ಲ ಆಯ್ತು. ಶಾಪಿಂಗ್ ಅಂದ್ರೆ 4-5 ದಿವಸ ನಾನು ಶಾಪಿಂಗ್ ಮಾಡಿದೆ. ಶಾಪಿಂಗ್ ಎಲ್ಲ ಮಾಡಿ ಮತ್ತೆ ಒಂದು ದಿನ ಅವಳ ಮನೆ ಸುಮ್ಮನೆ ನಾವು ರೆಸ್ಟ್ ತಗೊಂಡೆವು. ಹಾಗಂತೂ ರಾತ್ರಿ ಬರುವಾಗ ರಾತ್ರಿ 8:30 ಗಂಟೆ ಆಗಿದೆ. ಹಾಗೆ ಮತ್ತೆ ಸಂಜೆ 4 ಗಂಟೆಗೆ ತಿಂದದಕ್ಕೆಲ್ಲ ರಾತ್ರಿ ಮತ್ತೆ ನಾವು ಲೈಟ್ ಫುಡ್ ಮಾಡಿ ಮಲ್ಕೊಂಡೆವು. ಮಾರನೇ ದಿನ ಸುಮ್ಮನೆ ಅವಳ ಮನೆ ಸುಮ್ಮನೆ ನಾವಿಬ್ಬರು ಎಲ್ಲಿ ಹೊರಗೆ ಹೋಗ್ಲೇ ಇಲ್ಲ ಆ ದಿವಸ. ಹಾಗೆ ಮತ್ತೆ ಲಾಸ್ಟ್ ಡೇ ನಾನು ಹರಳಿ ಮನೆಗೆ